ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲ್ಯಾನ್ನ ಮಾಡಿದ್ದೀವಿ, ಜೊತೆಗೆ ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವಾಟ್ಸಪ್ ಕಮ್ಯುನಿಟಿ ಗ್ರೂಪಲ್ಲಿ ಆರ್ಡರ್ ಫ್ಲೋ ಅಶೋಕ್ ಟ್ರೇಡಿಂಗ್ ವ್ಯೂ ಟ್ರೇಡಿಂಗ್ ಗ್ರೂಪಲ್ಲಿ ನೋಡಿ, ಟೈಮು 4:06 ಬೆಳಗಿನ ಜಾವ. ಬಂಧುಗಳೇ, ಬೆಳಗಿನ ಜಾವ 4:06 ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿರುವಂಥದ್ದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಎಲ್ಲಿ ಬಂದರೆ ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋವಂಥದ್ದು. ಓಕೆ, ನೋಡಿ ಇಲ್ಲಿ ಯಾವ ಪಾಯಿಂಟ್ ಅನ್ನೋದು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಓಕೆನಾ. ಇವಾಗ ಟೈಮ್ ಏನಿದೆ, 5:24. 5:24 ನಾವು ಕೊಟ್ಟಿರೋದು 4:06. ಇಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಮೋರ್ ದೆನ್ 1 hour 20 minutes ಆಗಿದೆ. ಸ್ಟಿಲ್ ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ, ಕಾಯುತ್ತಿದ್ದೇವೆ. ಎಂಟ್ರಿ ತೆಗೆದುಕೊಳ್ಳಲು ಕಾಯುತ್ತಿದ್ದೇವೆ. ನೋಡಿ, ಪ್ರತಿಯೊಂದನ್ನು ಕೂಡ ನಮ್ಮ ಟ್ರೇಡಿಂಗ್ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಇನ್ನು ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ ಬಂಧುಗಳೇ. ಈ ಲೆವೆಲ್ಗೆ ಬಂತಂದರೆ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ತುಂಬಾ ಸಿಂಪಲ್ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ಗುಡ್ ಸೆಲ್ಲಿಂಗ್ ಆಗಿದೆ ಮಾರ್ಕೆಟಲ್ಲಿ, ಒಳ್ಳೆ ಸೆಲ್ಲಿಂಗ್. ಓಕೆನಾ, ಗುಡ್, ಅದ್ಭುತವಾದ ಒಂದು ಸೆಲ್ಲಿಂಗ್ ಆದಮೇಲೆ ನೋಡಿ, ಮಾರ್ಕೆಟು ಕ್ಲೀನಾಗಿ ಹೋಗಿದೆ. ಪುಲ್ ಬ್ಯಾಕ್ 50% ಪುಲ್ ಬ್ಯಾಕ್ ಹೋಗಿದೆ. ಮೋರ್ ದೆನ್ 50% ಹೋಗಿದೆ. ನೋಡಿ, ಈ ಒಂದು ಗುಡ್ ಸೆಲ್ಲಿಂಗ್ ಆಗಿರೋದನ್ನ ಗಮನಿಸಿರ್ತಾರೆ. ಬಟ್ ಆದರೆ ಇಲ್ಲಿ ಯಾರನ್ನು ಕೂಡ ಸೆಲ್ ಮಾಡಿರೋದಿಲ್ಲ. ಏನು ಮಾಡಿರ್ತಾರೆ, ಮಾರ್ಕೆಟು ಬೌನ್ಸಸ್ ಆಗಿದೆ. ಓಕೆನಾ, ಬೌನ್ಸಸ್ ಆಗಿದೆ ಬಾಟಮ್ ಲೆವೆಲಿಂದ. ಇವಾಗ ಎಲ್ಲರ ಗಮನ ಎಲ್ಲಿರುತ್ತೆ, ಬಾಟಮ್ ಆಫ್ ದಿ ಲೆವೆಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ ಅನ್ನೋದು ಗಮನದಲ್ಲಿರುತ್ತೆ. ಎಲ್ರು ಏನು ಮಾಡ್ತಾರೆ, ಒಳ್ಳೆ ಮಾರ್ಕೆಟ್ ಬುಲ್ಲಿಶ್ ಆಗಿದೆ ನೋಡಿ, ಪ್ರೈಸು ಮೇಲಕ್ಕೆ ಹೋಗಿ ಒಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ಇಲ್ಲಿ ತುಂಬ ಜನ ಬೈ ಮಾಡಿರ್ತಾರೆ. ಈ ಕ್ಯಾಂಡಲ್ನ ನೋಡಿ ತುಂಬ ಜನ ಬೈ ಮಾಡಿ SLನ ಇಲ್ಲಿಟ್ಟಿರ್ತಾರೆ ಅಥವಾ SLನ ಇಲ್ಲಿಟ್ಟಿರ್ತಾರೆ. ಓಕೆನಾ, ಒಂದು SLನ ಇಲ್ಲಿಟ್ಟಿರ್ಬೋದು ಅಥವಾ SLನ ಇಲ್ಲಿಟ್ಟಿರ್ಬೋದು. ಓಕೆನಾ, ತುಂಬ ಅದ್ಭುತವಾದ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಮಾರ್ಕೆಟು ಪುಲ್ ಬ್ಯಾಕ್ ಕೊಟ್ಟಿದೆ. ಈಗ ಇನ್ನೇನಾರು ಬಂತಂದರೆ ರೀಟೆಸ್ಟ್ ಮಾಡ್ತಂದರೆ ಖಂಡಿತ ಎಂಟ್ರಿಯನ್ನು ತೆಗೆದುಕೊಳ್ಳೋಣ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಇವಾಗ ಇಲ್ಲಿ ಎಂಟ್ರಿಯನ್ನು ತೆಗೆದುಕೊಂಡಿರೋರು SLನ ಇಲ್ಲಿಟ್ಟಿದ್ದಾರೆ ಈ ಪಾಯಿಂಟಲ್ಲಿ. ಅದೇ ರೀತಿ ಮಾರ್ಕೆಟು ಇನ್ನೂ ಕೆಳಗಡೆ ಬಂತು ನೋಡಿ. ಈ ಕೆಳಗಡೆ ಬಂದಾಗ ಈ ಬುಲ್ಲಿಶ್ ಕ್ಯಾಂಡಲ್ನ ನೋಡಿ ತುಂಬ ಜನ ಬೈ ಮಾಡಿರ್ತಾರೆ. ಯಾಕೆಂದರೆ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೈ ಮಾಡಿದವರು ಅವರೂ ಕೂಡ SL ಇಲ್ಲಿಟ್ಟಿರ್ತಾರೆ. ಅದಾದಮೇಲೆ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋದ್ಮೇಲೆ ಇಲ್ಲಿ ಬಂತು ನೋಡಿ. ಇಲ್ಲಿಗೆ ಬಂದಾದ್ಮೇಲೆ ಇಲ್ಲೂ ಕೂಡ ಈ ಕ್ಯಾಂಡಲ್ಗಳನ್ನ ನೋಡಿಬಿಟ್ಟು ಬೈ ಮಾಡಿರ್ತಾರೆ. ಅವರೆಲ್ಲ ಏನು ಮಾಡಿರ್ತಾರೆ, SLಗಳನ್ನ ಇಲ್ಲಿಟ್ಟಿರ್ತಾರೆ. ಇವಾಗ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಒಳ್ಳೆ ಚೆನ್ನಾಗಿ ಮೇಲಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಲ್ಡ್ ಮಾಡಿರ್ತಾರೆ. ಎಗೈನ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಈ ಬುಲ್ಲಿಶ್ ಕ್ಯಾಂಡಲ್ಗಳನ್ನ ನೋಡಿಬಿಟ್ಟು ತುಂಬ ಜನ ಬೈ ಮಾಡಿರ್ತಾರೆ. ಇವರು ಕೂಡ SLಗಳನ್ನ ಇಲ್ಲಿಟ್ಟಿರ್ತಾರೆ. ಮಾರ್ಕೆಟ್ ಮೇಲೆ ಹೋಗೋದ್ಮೇಲೆ ಇಲ್ಲಿ SLನ ಟ್ರಯಲ್ ಮಾಡಿರ್ತಾರೆ. ಎಗೈನ್ ಮಾರ್ಕೆಟ್ ನೋಡಿ ವಾಪಸ್ ಬಂದಿದೆ. ಇಲ್ಲೂ ಕೂಡ ಈ ಬುಲ್ಲಿಶ್ ಕ್ಯಾಂಡಲ್ನ ನೋಡಿಬಿಟ್ಟು ಎಲ್ಲರೂ ಕೂಡ ಬೈ ಮಾಡಿರ್ತಾರೆ. ಬೈ ಮಾಡಿ ಅವರ SL ಏನಿರುತ್ತೆ ಅದನ್ನು ಈ ಲೆವೆಲಲ್ಲಿ ಇಟ್ಟಿರ್ತಾರೆ. ಅದಾದಮೇಲೆ ಮಾರ್ಕೆಟ್ ವಾಪಸ್ ಬಂದಾದಮೇಲೆ ಮತ್ತೆ ಎಗೈನ್ ಈ ಬುಲ್ಲಿಶ್ ಕ್ಯಾಂಡಲ್ಗಳನ್ನ ನೋಡಿಬಿಟ್ಟು ಎಲ್ಲರೂ SLಗಳನ್ನ ಇಲ್ಲಿಟ್ಟಿದ್ದಾರೆ. ಅವ್ರ SL ಇಲ್ಲಿದೆ. ಅಂದರೆ ನೋಡಿ, ಆಲ್ಮೋಸ್ಟ್ ಎಲ್ಲರೂ ಬೈ ಮಾಡಿದವ್ರು ಎಲ್ಲರೂ ಕೂಡ ಅವ್ರ SLಗಳು ಎಲ್ಲಿದೆ, ಆಲ್ಮೋಸ್ಟ್ ಇಲ್ಲಿದೆ, ಜೊತೆಗೆ ಇಲ್ಲಿ ಬೈ ಮಾಡಿದವ್ರದ್ದು ಕೂಡ SL ಇಲ್ಲಿದೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರದೂ ಕೂಡ SLಗಳು ಕಂಪ್ಲೀಟಾಗಿ ಬಾಟಮ್ ಆಫ್ ದಿ ಲೆವೆಲಲ್ಲಿದೆ. ಇವಾಗ ಮಾರ್ಕೆಟು ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಾದ್ಮೇಲೆ ವಾಪಸ್ ಬಂತು. ಮತ್ತು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಾದ್ಮೇಲೆ ಹೋಗ್ಬಿಡ್ಬೇಕು ತಾನೆ, ಯಾಕೆ ಬಂದಿದೆ, ಬರಬಾರದು. ಇವಾಗ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಮಾರ್ಕೆಟ್ನ, ಇಲ್ಲಿ ಏನಾಗುತ್ತೆ ಅಂತ ಕಾಯ್ತಾ ಇದ್ದೆ. ಇಲ್ಲೊಂದು ನಮ್ಮದೊಂದು ಆರ್ಡ್ರ್ ಬ್ಲಾಕ್ ಇದೆ. ಈ ಆರ್ಡ್ರ್ ಬ್ಲಾಕಲ್ಲಿ ಆಲ್ರೆಡಿ ಇಲ್ಲಿ ಟ್ರೇಡ್ನ ತೆಗೆದುಕೊಂಡಿತ್ತಂದರೆ ಆಲ್ಮೋಸ್ಟ್ 1:2 ಅಂತೂ ಬಂದಿರುತ್ತೆ. ಓಕೆನಾ, ಅದಾದಮೇಲೆ
ನಮಗೆ ಸಿಗೋದಿಲ್ಲ. ಇಲ್ಲಿ ಗಮನಿಸ್ತಾ ಇದೆ, ನಮ್ಮದು ಆರ್ಡ್ರ್ ಬ್ಲಾಕ್ ಇದೆ. ಇಲ್ಲಿ ಈ ಆರ್ಡ್ರ್ ಬ್ಲಾಕ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ನಾನು ಇದ್ರ ಮೇಲೆ ಟ್ರೇಡ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇತ್ತಿಲ್ಲ. ಯಾಕೆಂದರೆ ಇದಕ್ಕೆ ರೂಲ್ ಇದೆ, 6 ರೂಲು. ಅದು ಮ್ಯಾಚ್ ಆಗ್ತಾ ಇತ್ತಿಲ್ಲ. ಆದ ಕಾರಣ ಅದನ್ನು ತೆಗೆದುಕೊಂಡಿಲ್ಲ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಯಾವುದಕ್ಕೆ ಅಪ್ಲೈ ಮಾಡಿದ್ದೀನಿ, ಇಲ್ಲಿ SLಗಳೆಲ್ಲನೂ ಇಟ್ಟಿದ್ದಾರಲ್ಲ, ಇದಕ್ಕೆ ಅಪ್ಲೈ ಮಾಡಿದ್ದೀನಿ. ಯಾಕೆಂದರೆ ಇದಕ್ಕೆ ರೂಲ್ ಇದೆ, ಯಾವ ಥರ ಇರಬೇಕು ಮಾರ್ಕೆಟು ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಲೊಕೇಶನ್ನಲ್ಲಿ ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು ಲೊಕೇಶನ್ ಅಂತ ಕರಿತೀವಿ. ಈ ಲೊಕೇಶನ್ನಲ್ಲಿ ನಮಗೆ ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋ ಥರ ನನಗೆ ರೂಲ್ಗಳೆಲ್ಲನೂ ಕೂಡ ಮ್ಯಾಚ್ ಆಗಿದೆ. ಹೇಗೆ ಮ್ಯಾಚ್ ಆಗಿದೆ ಅದನ್ನು ತಿಳ್ಕೊಬೇಕಂದ್ರೆ ಕೋರ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಎರಡನೇದು, ಇದ್ರ ಜೊತೆಗೆ ನೋಡಿ, ಮಾರ್ಕೆಟು ನೋಡಿ ಒಳ್ಳೆ ಬೈಯಿಂಗ್ ಆಯಿತು. ಯಾವಾಗ ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಆಗಬೇಕಾದ್ರೆ, ಬೈಯಿಂಗ್ ಆದಮೇಲೆ ಪ್ರೈಸ್ ಮೇಲಕ್ಕೆ ಹೋಗ್ಬೇಕಲ್ವಾ? ಯಾಕೆ ಹೋಗ್ತಾ ಇಲ್ಲ? ಇದೇ ಇರೋದು. ಇದನ್ನು ಗಮನಿಸ್ದೆ ನಾನು ಮೈನು, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರೈಸು ಮೇಲೆ ಹೋಗಲು ಸಾಧ್ಯವಿಲ್ಲ ಅಂತ ನನಗೆ ಸಂಪೂರ್ಣವಾಗಿ ತಿಳಿತು. ಯಾವಾಗ ನನಗೆ ಇಲ್ಲಿ SLಗಳಿದ್ದಾವೆ, ಜೊತೆಗೆ ಇಲ್ಲಿ ಬ್ರೇಕೌಟ್ ಟ್ರೇಡರ್ಸ್ ಪ್ರೈಸನ್ನು ಮೇಲೆ ತೊಗೊಂಡು ಹೋಗ್ತಾ ಇಲ್ಲ, ಜೊತೆಗೆ ಇಲ್ಲಿ ಆರ್ಡ್ರ್ ಬ್ಲಾಕ್, ಇಲ್ಲೂ ಕೂಡ ಆರ್ಡ್ರ್ ಬ್ಲಾಕ್ ಮೇಲೆ ಇಲ್ಲೂ ಕೂಡ ಎಂಟ್ರಿ ಸಿಕ್ಕಿದೆ. ಇಷ್ಟೆಲ್ಲನೂ ಗಮನಿಸಿ ಇದಕ್ಕೊಂದು ಒಳ್ಳೆ ಸ್ಟ್ರಾಟಜಿ ಬೇಕಲ್ವ? ಸ್ಟ್ರಾಟಜಿ ಯಾವುದು? ನಮ್ಮದು ರೂಲ್ ಬೇಸ್ಡ್ ಸ್ಟ್ರಾಟಜಿ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಇಷ್ಟೆಲ್ಲನೂ ಗಮನಿಸಿ ಈ ಒಂದು ಟ್ರೇಡಲ್ಲಿ ಅಪ್ಲೈ ಮಾಡಲಾಗಿದೆ. ಜೊತೆಗೆ ಪ್ಲಾನ್ನು ಕೂಡ ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಿ, ತಾಳ್ಮೆಯಿಂದ ಎಂಟ್ರಿಯನ್ನು ತೆಗೆದುಕೊಳ್ಳಲು, ಈ ಪಾಯಿಂಟ್ಗೆ ಪ್ರೈಸ್ ಬಂತಂದರೆ ಎಂಟ್ರಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇವೆ. ಎಷ್ಟೇ ನೋಡಿ ಬಂಧುಗಳೇ, ಟ್ರೇಡಿಂಗ್ನ ಹಿನ್ನೆಲೆ ನೋ ಕಾಂಪ್ಲಿಕೇಟೆಡ್, ವೆರಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಎಕ್ಸ್ಪ್ಲನೇಷನ್. ಅದು ಯಾವಾಗ? ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಚಾರ್ಟನ್ನು ಕೊಡೋದಿದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ಅದು ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಬಿಡಿ. ನಿಜವಾದ ಟ್ರೇಡರ್ಗೆ ಮಾತ್ರ ಸಾಧ್ಯ ಆಗುತ್ತೆ. ನಿಜವಾದ ಟ್ರೇಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಬೇರೆಯವ್ರ ಕೈಯಲ್ಲಿ ಕೊಡಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಎಂಟ್ರಿಯನ್ನು ತೆಗೆದುಕೊಳ್ಳಲು ಈ ಪಾಯಿಂಟಲ್ಲಿ ಕಾಯುತ್ತಿದ್ದೇನೆ. ಬಂಧುಗಳೇ, ಎಂಟ್ರಿಯನ್ನು ಈ ಪಾಯಿಂಟಲ್ಲಿ ತೆಗೆದುಕೊಳ್ಳಲಾಗಿದೆ. ಓಕೆನಾ? ಎಂಟ್ರಿ ಎಷ್ಟೊತ್ತು ಸತಾಯಿಸ್ತು ಗೊತ್ತಾ? ಸಿಕ್ಕಾಬಟ್ಟೆ ಸತಾಯಿಸ್ತು ಎಂಟ್ರಿಯನ್ನು ತೆಗೆದುಕೊಳ್ಳಲು. ಫೈನಲ್ಲಾಗಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 67.63 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನೋಡಿ, ಎಂಟ್ರಿ ತುಂಬ ಅಮೂಲ್ಯವಾದದ್ದು. 71 ಪಾಯಿಂಟ್ ರನ್ನಿಂಗ್. ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಪ್ರತಿಯೊಂದಕ್ಕೂ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲಾಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಇತ್ತಂದರೆ ಖಂಡಿತ ಎಂಟ್ರಿ ಎಲ್ಲಿ ತೊಗೊಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ನ ಎಲ್ಲಿ ರೀಚ್ ಮಾಡ್ಕೊಬೇಕು ಅನ್ನೋದು ಖಂಡಿತ ಪ್ರತಿಯೊಂದನ್ನು ಗೊತ್ತಾಗುತ್ತೆ. ಆದ ಕಾರಣ ತಾಳ್ಮೆಯಿಂದ ನಾವು ಟ್ರೇಡಿಂಗ್ನಲ್ಲಿ ವರ್ತಿಸಬೇಕಾಗುತ್ತದೆ, ನರ್ತಿಸಬೇಕಾಗುತ್ತದೆ, ಕೊನೆಗೆ ಗರ್ತಿಸಬೇಕಾಗುತ್ತದೆ. ಓಕೆನಾ? ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ಕಾಯುತ್ತಿದ್ದೇನೆ. 100% ಈ ಟಾರ್ಗೆಟ್ಗೆ ಪ್ರೈಸ್ ಬಂದೇ ಬರುತ್ತೆ. ಪ್ರೈಸ್ ಬರಬೇಕಂದ್ರೆ ಏನು ಮಾಡಬೇಕು? ಎಗೈನ್ ತಾಳ್ಮೆಯಿಂದ ಕಾಯಲೇಬೇಕು. ಕಾಯುತ್ತೇನೆ. ಸ್ಟಿಲ್ 50 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್.
ಬಂಧುಗಳೇ, ಗಮನಿಸಿ, ಇಲ್ಲಿ 1300 ಪಾಯಿಂಟ್ ರನ್ನಿಂಗಲ್ಲಿದೆ, 1337 ಪಾಯಿಂಟ್ ರನ್ನಿಂಗಲ್ಲಿದೆ. ಸದ್ಯಕ್ಕೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲು ಡಿಸೈಡ್ ಮಾಡಿದ್ದೇನೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. 1339 ಪಾಯಿಂಟ್ ಇದೆ. ಎಂತಕ್ಕೋಸ್ಕರ ಡಿಸೈಡ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮುಖ್ಯವಾಗಿ ನೋಡಿ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಬೌನ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣವನ್ನು ಇಟ್ಟುಕೊಂಡು ನಾನು ಇವಾಗ ಸಂಪೂರ್ಣವಾಗಿ ನನ್ನ ಪೊಸಿಷನನ್ನು ಕ್ಲೋಸ್ ಮಾಡಲಾಗಿದೆ. ಓಕೆನಾ? 1310 ಪಾಯಿಂಟ್ಗೆ ಎಲ್ಲ ಪೊಸಿಷನನ್ನು ಕ್ಲೋಸ್ ಮಾಡಲಾಗಿದೆ ಬಂಧುಗಳೇ. ಸಿಂಪಲ್ ಅಲ್ವಾ? ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ನಮಗೆ? 1336 ಪಾಯಿಂಟ್. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ಕಾಂಪ್ಲಿಕೇಟೆಡ್ ಇಲ್ಲ. ಓಕೆನಾ? ನೋಡಿ, ನಾವೇನಾದ್ರೂ ಇಲ್ಲೇ ಸೆಲ್ ಮಾಡಿಲ್ಲ ಅಂದಿದ್ರೆ ನಾನು ಹೋಗ್ಬಿಟ್ಟು ಇಲ್ಲ ಸೆಲ್ ಮಾಡೋದಕ್ಕಾಗ್ತಾಯಿತ್ತು? ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ. ಎಲ್ಲಿ ಸೆಲ್ ಮಾಡಬೇಕು ಅಲ್ಲೇ ಸೆಲ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ನಾನು ಹೇಳ್ತಾ ಇದ್ದೆ, SLಗಳೆಲ್ಲನೂ ಇಲ್ಲಿ ಇಟ್ಟಿರ್ತಾರೆ. ಆ SLಗಳೆಲ್ಲನೂ ಹೊಡೆಯೋದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟಾಗಿ ಸ್ಟಾಪ್ ಲಾಸ್ ಹಂಟಿಂಗ್. ಈ ಒಂದು ರೀಸನ್ನ ಇಟ್ಕೊಂಡು ಈ ಒಂದು ಟ್ರೇಡನ್ನು ಮಾಡಿರುವಂಥದ್ದು. ಈ ಒಂದು ಟ್ರೇಡಲ್ಲಿ ನಮಗೆ 1336 ಪಾಯಿಂಟು ಟೋಟಲಾಗಿ ಈ ಒಂದು ಟ್ರೇಡಲ್ಲಿ ಬಂದಿದೆ. ರಿಸ್ಕ್ ಎಷ್ಟಿದೆ? 380 ಪಾಯಿಂಟ್ ಇದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತು ಅಂದರೆ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗುತ್ತೆ ಈ ಒಂದು ಟ್ರೇಡಲ್ಲಿ. ಈ ಒಂದು ಟ್ರೇಡ್ನ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಟ್ರೇಡ್ನ ಜೊತೆಗೆ ಸ್ಟಾಪ್ ಲಾಸ್ ಹಂಟಿಂಗ್ ಯಾವ ಥರ ಆಗಿದೆ ಅನ್ನುವ ಟ್ರೇಡ್ನ ಇನ್ಫಾರ್ಮೇಷನ್ನ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.